ಶ್ರೀರಂಬ ಭಗವತಿ ಕ್ಷೇತ್ರದ ಸನ್ನಿಧಿಯಲ್ಲಿ ನಡೆಯುವಂಥ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಸಮಾರಂಭ ಅಧ್ಯಕ್ಷವನ್ನು ವಹಿಸಂತ ಈ ಒಂದು ಚಿರುಕೆಯ ಸದಸ್ಯರು, ನಮ್ಮ ಚಿರುಮಗ ಕ್ಷೇತ್ರದ ಉಪಾಧ್ಯಕ್ಷದ ಆಡಳಿತ ಮುಖ್ಯಸ್ಥರಾಗಿರುವಂಥ ಸುರೇಶ್ ಭಟ್ನಾಗರ್ ಅವರೇ, ಸಮಿತಿಯ ಕೋಶರು, ಎಲ್ಲ ಈ ಸಮಿತಿಯ ಸರ್ವ ಸದಸ್ಯರುಗಳೇ ಮತ್ತು ಈರಿನ ಗಣ್ಯ ವ್ಯಕ್ತಿಗಳೇ, ನಮ್ಮರಾಗಿರುವಂಥ ಸದಸ್ಯ ಉಲ್ಲಾಲ್ ಅವರು, ಅತ್ಯಂತ ಸಂತೋಷವಾಗ್ತದೆ. ಮೊದಲೇ ಇಲ್ಲಿ ಬಂದು ಇಲ್ಲಿ ಬೇರೆ ಬೇರೆ ಅಭಿವೃದ್ಧಿ ಕೆಲಸಕ್ಕೆ ಪೂರಕವಾಗಿ ನನ್ನ ತಂದೆ ಶಾಸಕರಾಗಿದ್ದಾಗಲೇ ನಮ್ಮ ಕೆಲಸ ನಾವು ಇವತ್ತು ಪ್ರಾರಂಭ ಮಾಡಿದೆವು. ನಾನು ಶಾಸಕರಾಗಿ ಪ್ರಪ್ರಥಮವಾಗಿ ಬಂದಾಗ ನನಗೆ ಈಗ ಮೊನ್ನೆ ಕೂಡ ನನಗೆ ನೆನಪಾಯಿತು. ನಾನು ಶಾಸಕನಾಗಿ ಫಸ್ಟ್ ಸಂಜೆ ಹೊತ್ತದು ಇಲ್ಲಿ ಬಂದಾಗ ಬಹುಶಃ ನಾನು ಉಲಾಲ್ ದರಕ್ಕೆ ಬಂದ ಬಾಲ ರಶ್ ಅಲ್ಲಿ, ತದನಂತರ ಇಲ್ಲಿ ನೆಕ್ಸ್ಟ್ ಇಲ್ಲಿ ಬರೋ ರೀತಿಯಲ್ಲಿ ಕಾಯ್ತಾ ಇದ್ದು. ಆಗಲ್ಲಿ ಮಾತಾಡ್ತಾ ಇರುವಾಗ ಅಧ್ಯಕ್ಷ ಇಬ್ರಾಹಿಂ ಮಾಜಿ ಅವರಿದ್ದರು. ಆ ರೂಮಲ್ಲಿ ರಶ್ಶಲ್ಲಿ ಮಾತಾಡ್ತಾ ಇರುವಾಗ ಹೇಳಿದರು ಅಲ್ಲಿ ಕಾಯ್ತಿದ್ದಾರೆ ಅಂತೇಳಿ. ಆಗ ಅವರು ಫಸ್ಟ್ ಹೇಳಿದ ಮಾತು ಅಂತ ಹೇಳಿದರೆ ದರ್ಗಾದ ಅಧ್ಯಕ್ಷ ಅವತ್ತಿನ ಇಬ್ರಾಹಿಂ ಮಾಜಿ ಅವರು, ನೀನು ಬೇಗ ಅಲ್ಲಿಗೆ ಹೋಗು, ನಮ್ಗಿಂತ ಹೆಚ್ಚು ಜಾಸ್ತಿ ನೀವು ಅವರ ಕೆಲಸ ನೀನು ಮಾಡಬೇಕಂತ ಹೇಳಿ ಪ್ರಥಮವಾಗಿ ಅವತ್ತು ನನಗೆ ಈಗಲೂ ಕೂಡ ಇವತ್ತು ಅಲ್ಲಿ ಕಾಯಿಸ್ಲಿಕ್ಕೆ ಬಿಡಬೇಡ, ಅಲ್ಲಿಗೆ ಹೋಗಬೇಕು, ನಮ್ಗೆ ಏನು ಕೆಲಸ ಮಾಡ್ತೀಯಾ ನಮ್ಗಿಂತ ಜಾಸ್ತಿ ಹೆಚ್ಚಿನ ಕೆಲಸ ಅವರಿಗೆ ನೀವು ಮಾಡಿ ಕೊಡಬೇಕಂತೇಳಿ ಅವತ್ತು ಅವರು ಹೇಳಿದ್ದು ನನಗೆ ಈಗಲೂ ಕೂಡ ದೊಡ್ಡ ಮಟ್ಟದ ಒಂದು ಪಾಠ ಇವತ್ತು ಆಗಿದೆ. ಆದ ಕಾರಣ ಬಹುಶಃ ಈ ಒಂದು ಪರಂಪರೆ ಮತ್ತು ಸಂಸ್ಕೃತಿಯಾಗಿ ನಮ್ಮ ವ್ಯಕ್ತಿತ್ವದಲ್ಲಿ ಇದು ಮೈಗೂಡು ಬಂದಿದೆ. ಅದಕ್ಕೆ ಇಲ್ಲಿ ಬಂದು ದೇವರ ನಿಮ್ಮೆಲ್ಲರ ಆಶೀರ್ವಾದ ನಾನು ಇವತ್ತು ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಇವತ್ತು ನಾನು ಅದು ಆರೋಗ್ಯ ಸಚಿವನಾಗಿ, ಆಹಾರ ಸಚಿವನಾಗಿ, ನಗರ ಸಚಿವನಾಗಿ, ಬಹುಶಃ ಇವತ್ತು ಮತ್ತು ವಸತಿ ಸಚಿವನಾಗಿ, ಉಪನಾಯಕನಾಗಿ, ಪ್ರತಿಪಕ್ಷದ ಸಭಾಧ್ಯಕ್ಷನಾಗಿ, ಇದೀಗ ಮತ್ತೆ ಆರೋಗ್ಯ ಸಚಿವನಾಗುವಂಥ ಅವಕಾಶವನ್ನು ಒದಗಿಸಿ ಬಂದಿದ್ದರೆ ಅದು ನನ್ನ ಕ್ಷೇತ್ರದ ಮತದಾರರಿಗೆ ನಿಮಗೆಲ್ಲ ಸೇರಿದ ಗೌರವ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸಚಿವನಾಗಿ, ಶಾಸಕನಾಗಿ ಕೆಲಸ ಮಾಡಲಿಕ್ಕೆ ಭಾಳಷ್ಟಿದೆ, ಭಾಳಷ್ಟು ಕೆಲಸ ಮಾಡಿದ್ದೇವೆ, ಇನ್ನೂ ಕೂಡ ಮಾಡಲಿಕ್ಕೆ ಭಾಳಷ್ಟು ಕೂಡ ಇವತ್ತಿದೆ. ಆದರೆ ನನ್ನ ಪ್ರಮುಖವಾದ ಕೆಲಸ ಏನಂತ ಹೇಳಿದರೆ, ಅದು ನಾನು ಯಾವುದೇ ಕೆಲಸ ಮಾಡಲಿ, ಅದು ಯಾವುದೇ ಮಾತನಾಡಲಿ, ಅದು ನಾನು ಯಾವುದೇ ಯೋಜನೆ ಇರಲಿ, ಅದರಿಂದಾಗಿ ನನ್ನ ಕ್ಷೇತ್ರ ಜನಸಾಮಾನ್ಯರು ತಲೆ ಎತ್ತಿ ಹೋಗುವಂಥ ವಾತಾವರಣ ಅಲ್ಲದೆ ತಲೆ ತಗ್ಗಿಸಿ ಹೋಗುವಂಥ ಕೆಲಸ ಖಂಡಿತವಾಗಿ ಮಾಡೋದಿಲ್ಲ ಅಂತ ಮೊದಲ ಇವತ್ತು ಆದ್ಯತೆ. ಅದು ನಾವು ಯಾವ ಪೀಠದಲ್ಲಿ ಕೂತ್ಕೊಂಡಿದ್ರು ಕೂಡ ನಮ್ಮ ಮೊದಲ ಆದ್ಯತೆ ಇರುವುದೇ ನಾನು ಏನಾದರೂ ಹೆಚ್ಚು ಕಮ್ಮಿ ಮಾತಾಡಿದರೆ ಅದು ನನಗೆ ಮಾತ್ರ ಗೌರವ ಅಲ್ಲ, ನಾನು ಪ್ರತಿನಿಧಿಸುವ ಇಡೀ ಕ್ಷೇತ್ರದ ಮತದಾರರಿಗೆ ಅಗೌರವ ಆಗುವಂಥ ವಿಚಾರ ಇವತ್ತು ಆಗ್ತದೆ. ಅದು ಆಗಬಾರ್ದು ಅಂತ ಹೇಳಿಕೊಂಡೇ ನಾವು ಎಲ್ಲ ತಾಳ್ಮೆಯಿಂದ, ಪ್ರೀತಿಯಿಂದ, ಸಹನೆಯಿಂದ ಬಹುಶಃ ಎಲ್ಲರಿಗೂ ಎಷ್ಟು ನಾವು ಒಂದು ಪ್ರೀತಿಯಿಂದ ಮುಂದೆ ಹೋಗುವಂಥ ಅವಕಾಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಹಿಂದೆ ಸ್ಪೀಕರ್ ಆಗಿದ್ದಂಥ ಸಂದರ್ಭದಲ್ಲಿ ಕ್ಷೇತ್ರ ನಮ್ಮ MLAಗಳಿಗೆ ಬೇಕಾಗುವಂಥ ಸವಲತ್ತುಗಳು, ವಿಧಾನಸಭೆಯನ್ನು ಹೇಗೆ ಸದನ ನಡೆಸಬೇಕು ಮತ್ತು ವಿಧಾನಸಭೆ ಹೇಗೆ ಅಭಿವೃದ್ಧಿ ಇದಕ್ಕೆ ಸೀಮಿತವಾಗಿದೆ. ಈಗ ಸರ್ಕಾರಕ್ಕೆ ಬಂದ ಕಾರಣ ರಾಜ್ಯದ ಜನತೆ ಕೆಲಸ ಮಾಡಲಿಕ್ಕೆ ಸ್ವರ್ಣ ಅವಕಾಶ ಸಿಕ್ಕಿದಂಥ ಅವಕಾಶ ಕೂಡ ಇವತ್ತು ಆಗಿದೆ. ಅದಕ್ಕಾಗಿ ನಿಮ್ಮೆಲ್ಲರ ಸಲಹೆ ಸೂಚನೆ ಪಡೆದುಕೊಂಡು ನನ್ನ ಆರೋಗ್ಯ ಇಲಾಖೆ ಮಾತ್ರ ಅಲ್ಲ, ಬೇರೆ ಬೇರೆ ಇಲಾಖೆಯಲ್ಲಿ ಕೂಡ ಏನೆಲ್ಲ ಕೆಲಸ ಕಾರ್ಯ ಆಗಬೇಕಾ ಅದು ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಸಂಬಂಧಪಟ್ಟಾಗೆ ಮತ್ತು ಜಿಲ್ಲೆ ಮತ್ತು ರಾಜ್ಯಕ್ಕೆ ಪೂರಕವಾಗಿ ಕೆಲಸ ಮಾಡಲಿಕ್ಕೆ ನಿಮ್ಮೆಲ್ಲರ ಪ್ರಾರ್ಥನೆ, ನಿಮ್ಮೆಲ್ಲ ಸಲಹೆ ಸೂಚನೆ ಅತಿ ಅಗತ್ಯ. ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಈಗಾಗಲೇ ಹಿಂದೆ ಹಲವಾರು ಯೋಜನೆ ತಂದಿದ್ದೆ, ಮತ್ತೆ ಮೀಟಿಂಗ್ ಮಾಡ್ತಾ ಇದ್ದೇನೆ ಏನೆಲ್ಲ ಇವತ್ತು ತರಬೇಕಂತೇಳಿ. ಒಂದೆರಡು ದೊಡ್ಡ ಮಟ್ಟದ ಯೋಜನೆ ಕೂಡ ನಮ್ಮ ಕನಸಿನಲ್ಲಿ ಇದೆ, ಅದು ಆಗಬೇಕಾದ್ರೆ ಚರ್ಚೆ ಆಗಬೇಕಾದ್ರೆ ಆಗ್ತದಾ ಇಲ್ವಾ, ಹೇಗೆ ಏನಂತ ಹೇಳಿಕೊಂಡು, ಅದು ನಮ್ಗಿಂತ ಜಾಸ್ತಿ ಅದರ ಅನುಭವ ನಿಮಗೆಲ್ಲರಿಗೂ ಕೂಡ ಇದೆ. ಸಣ್ಣ ಮಕ್ಕಳಿಂದಲೂ ಕೂಡ ನಾವು ಕಲೀಲಿಕ್ಕೆ ಭಾಳಷ್ಟು ಕೂಡ ಇದೆ. ಆದರೆ ನಿಮಗೆ ಯಾರಿಗಾದರೂ ಕೂಡ ಏನಾದರೂ ಆರೋಗ್ಯ ಕ್ಷೇತ್ರದಲ್ಲಿ ಒಂದು ಬದಲಾವಣೆ ತರ್ಬೋದು, ಇಂಥ ಪರಿಸ್ಥಿತಿ ಇದೆ, ನೀವು ಹೀಗೆ ಮಾಡಬೇಕಂತ ಏನಾದರೂ ನನ್ನ ಗಮನಕ್ಕೆ ತಂದರೆ ಅದು ಮತ್ತು ಅದನ್ನು ಸಬರಿ ಕೆಲಸ ಖಂಡಿತವಾಗಿ ಮಾಡ್ತೇನೆ. ಅದಕ್ಕೆ ನಿಮಗೆ ಸಲಹೆ ಸೂಚನೆ ಕೊಡಲಿಕ್ಕೆ ನಿಮಗೆಲ್ಲರಿಗೂ ಕೂಡ ಸದಾವಕಾಶ ಖಂಡಿತವಾಗಿ ಇದೆ. ನಿಮ್ಮ ಸಲಹೆ ಸೂಚನೆ ನಮಗೆ ಬರಲಿ, ಅದು ಜನರಿತ್ತು ನಮ್ಮ ಆರೋಗ್ಯ ಕ್ಷೇತ್ರದಲ್ಲಿ ಜನರು ಎದುರಿಸುವಂಥ ಒಂದು ಪರಿಸ್ಥಿತಿಯವರು ಅಥವಾ ಆರೋಗ್ಯ ಕ್ಷೇತ್ರದಲ್ಲಿ ಆಸ್ಪತ್ರೆಯವರು ಎದುರಿಸುವಂಥ ವಿಚಾರಗಳು ಅಥವಾ ಸಮಾಜ ಸಮಸ್ಯೆ ಇದೆಲ್ಲ ಒಂದು ಏನು ಇವತ್ತು ಎಲ್ಲಿ ನಮ್ಮ ಸಲಹೆ ಏನು ನಮಗೆ ಸಿಕ್ಕಿದೆ ಖಂಡಿತವಾಗಿ ಅದನ್ನು ಕ್ರೋಢೀಕರಿಸಿಕೊಂಡು ಸರಿಪಡಿಸಿ. ಯಾಕೆಂತ ಹೇಳಿದರೆ ಇಲ್ಲಿಯವರೆಗೆ ದೊಡ್ಡ ಮಟ್ಟದ ಎಲ್ಲ ಕ್ರಾಂತಿಕಾರಿ ಯೋಜನೆಗಳು ಅದು ಸಣ್ಣ ಮಟ್ಟದವರಿಂದ ಸಲಹೆ ಬಂದ ಕಾರಣ ಅದು ಬದಲಾವಣೆ ಇವತ್ತು ಆಗಿದೆ. ನಮ್ಮ ವಿಧಾನಸಭೆಯ ಆ ಗೇಟನ್ನು ತೆಗೆದು ಅಲ್ಲಿ ಮರದ ಗೇಟ್ ಅಳವಡಿಸಲಿಕ್ಕೆ ಯಾರು ಕೂಡ ಇಂಜಿನಿಯರ್ಗಳು ಬಸ್ ದೊಡ್ಡ ಅಧಿಕಾರಿ ನಮಗೆ ಸಲಹೆ ಕೊಟ್ಟದಲ್ಲ. ನಾನೇ ಒಂದು ದಿವಸ ಹೋಗುವಾಗ ಯಾರೊಬ್ಬರು ಕಾಮನ್ ಮ್ಯಾನ್ ಅವ್ರು ಬಂದು ಹೇಳಿದರು, ಎಂತ ದೊಡ್ಡ ವಿಧಾನಸಭೆ ಇದು ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಇದೆ ಕಬ್ಬಿನದು, ಇವತ್ತು ಕ್ಯಾಬಿನೆಟ್ಗೆ ಹೋಗೋಕ್ಕೆ ಆ ರೀತಿಯ ಒಂದು
ಒಂದು ಡೋರ್ ಮಾಡಿ ಅಂತ ಹೇಳಿದಾಗ ಸಡನ್ ಸ್ಟ್ರೈಕ್ ಆಗಿ ಮತ್ತೆ ಅಧಿಕಾರಿಗಳನ್ನು ಕರೆಸಿ ಕೂತ್ಕೊಂಡು ಸೊ ಆ ಒಂದು ಸಣ್ಣ ಸಲಹೆ ಸೂಚನೆ ನಮ್ಮ ದೊಡ್ಡ ಪರಿವರ್ತನೆ ಮಾಡಲಿಕ್ಕೆ ನಮ್ಮ ದೊಡ್ಡ ಮಟ್ಟದ ಪ್ರಯೋಜನ ಆಗಿದೆ. ಅದಕ್ಕೆ ನಿಮ್ಗೆ ಯಾವುದೇ ಒಂದು ಹಂತದಲ್ಲಿ ಈ ರೀತಿ ಇದೆ, ಇದನ್ನು ಈ ರೀತಿ ಮಾಡ್ಬೋದು ಆರೋಗ್ಯ ಕ್ಷೇತ್ರ ಅಂದರೆ ನನ್ನ ಗಮನಕ್ಕೆ ತನ್ನಿ, ಅದು ಕೂತ್ಕೊಂಡು ಯೋಜನೆ ರೂಪಿಸಿ ಕಾರ್ಯಕ್ರಮ ಹಮ್ಮಿಕೊಂಡು ನಾವು ಮುಂದೆ ಹೋಗೋದು ಅವಕಾಶ ಮಾಡ್ತೇನೆ. ಬಹುಶಃ 2-3 ವಿಶೇಷವಾದ ಯೋಜನೆ ನಮ್ಮ ಮನಸ್ಸಿನಲ್ಲಿ ಮತ್ತು ಕೆಲಸ ಪ್ರಾರಂಭ ಮಾಡಲಿಕ್ಕಿದೆ. ಅದನ್ನು ಹೀಗೆ ಹೇಳಲಿಕ್ಕೆ ಆಗುವುದಿಲ್ಲ. ಹೇಳಿದ ತಕ್ಷಣ ಈಗ ಟಿ ವಿಯಲ್ಲಿ ಬಂದು ಬಿಡ್ತದೆ, ಮತ್ತು ನಾಳೆ ಬೆಳಿಗ್ಗೆ ಇದನ್ನು ಕೊಟ್ಟದ್ದೆಲ್ಲರೂ ಕೂಡ ಗೊತ್ತಿದೆ, ಅದನ್ನು ನಾನು ಹೇಳಬೇಕಂತೇನಿಲ್ಲ. ಆದ ಕಾರಣ ಬಹುಶಃ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗಿ ಇವತ್ತು ನಡಲಿ. ಬಹುಶಃ ಇವತ್ತು ಈ ಒಂದು ಕ್ಷೇತ್ರದ ಅಭಿವೃದ್ಧಿ ಇವತ್ತು ಆಗಿ ಇಡೀ ನಮ್ಮ ಉಲ್ಲಾಲಕ್ಕೆ ದೊಡ್ಡ ಮಟ್ಟದ ಹೆಮ್ಮೆ ಮತ್ತು ಗರಿಮೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಒಂದು ಊರು ಬೆಳಗಬೇಕಾದ್ರೆ ಆ ಊರಿನ ಪವಿತ್ರ ಕ್ಷೇತ್ರದಲ್ಲಿ ಇವತ್ತು ಬೆಳಗುವಂಥ ಅವಕಾಶ ಆಗಬೇಕು. ಯಾವ ಹಂತದಲ್ಲಿ ಏನೇನೆಲ್ಲ ಬೇಕಾ ಎಲ್ಲ ರೀತಿಯ ಸಹಕಾರ ಕೊಡುವಂತ ಆಗಿದೆ. ಅದು ಇಂದಿನ ನನ್ನ ತಂದೆ ಕಾಲ ಇದ್ದಂಥ 1990 2000 ಅಲ್ಲಿ ಬಹುಶಃ ಮಣ್ಣಿದ್ದಿತ್ತು. ಅಲ್ಲಿ ಫಸ್ಟ್ ಆಗಿ ಚಪ್ಪಡಿ ಅಲ್ಲ, ಅದು ನೆಕ್ಸ್ಟ್ ಆಯ್ತು. ಸೊ ಅಲ್ಲಿ ಮತ್ತೆ ಅದು ಇಂಟರ್ಲಾಕ್ ಆಯಿತು ಇವರ ಕಾಲದಲ್ಲಿ. ಮತ್ತೆ ಮೂಡರ ಅಧ್ಯಕ್ಷ ಆದ ನಂತರ ತಕ್ಷಣ ಇದರಲ್ಲಿ ಅಲ್ಲಿಗೆ ಬಹುಶಃ ಇಂಟರ್ಲಾಕ್ ಇವತ್ತು ಸದಾಶಿವ ಅವರ ನೇತೃತ್ವದಲ್ಲಿ ಹಾಕುವಂಥ ಅವಕಾಶ ಆಯಿತು. ಸೊ ಸುರೇಶ್ ಭಟ್ನಾಗರ್ ಇರಲಿ, ಚಂದ್ರಕರ್ ನಮ್ಮ ಅಧ್ಯಕ್ಷ ಚಿದಾನಂದ ಇರಲಿ, ಸಮಿತಿ ಅದು ಯಾತ್ರಿ ನಿವಾಸ ಬಹುಶಃ ಇಲ್ಲಿಗೆ ತರುವಂತ ಆಯಿತು. ಆ್ಯಕ್ಚುಲಿ ಸ್ಟಾರ್ಟ್ ಸ್ಯಾಂಕ್ಷನ್ ಗೊತ್ತಿದೆ ಆದದ್ದು ಸೋಮೇಶ್ವರಕ್ಕೆ. ನಾನು ಎಲ್ಲ ಕಡೆ ಯಾತ್ರಿ ನಿವಾಸ ಸ್ಯಾಂಕ್ಷನ್ ಮಾಡಿದೆ. ಅದು ಕೆಲವರು ತಗೊಂಡಿದ್ದಾರೆ, ಮಂಜನಾಡಿಯವರು ತಗೊಂಡ್ರು, ಮುಡಿಪುನವ್ರು ತಗೊಂಡ್ರು, ಇಲ್ಲಿ ತಲಪಾಡಿಯವರು ಸೋಮೇಶ್ವರ ಜಾಗ ತಕರಾರು ಬೇಕು ಬೇಡ ಅಂಥೇಳಿ ಈ ಬಂದಂಥ ದುಡ್ಡನ್ನು ಬೇರೆದಕ್ಕೆ ನಮಗೆ ಪೈಪ್ಲೈನ್ ಮತ್ತು ನೀರು ಕೊಡಿ ಅಂತೇಳಿ ಬರೆದಿದ್ರು. ಬಹುಶಃ ಅವತ್ತು ಸುರೇಶ್ ಭಟ್ನಗರ ಗಮನಕ್ಕೆ ತಂದಾಗ ನಾನೇ ಬಹುಶಃ ಸರ್ಕಾರ ನಮ್ಮ ಇಲ್ಲದಿದ್ದರೂ ಕೂಡ ಅದು ಬೆನ್ನ ಹಿಂದೆ ಬಿದ್ದು ಅದನ್ನು ಬಹುಶಃ ಅಲ್ಲಿ ಸ್ಯಾಂಕ್ಷನ್ ಆದದನ್ನು ಬಹುಶಃ ಯಾಕೆಂದರೆ 18ರಲ್ಲಿ ಸ್ಯಾಂಕ್ಷನ್ ಆಯಿತು ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ, ಮತ್ತೆ ಅದು ಬಾಕಿ ಆಯಿತು. ಮತ್ತೆ ಸರ್ಕಾರ ಬರದಿದ್ದರೂ ಕೂಡ ಅದು ಭಾಳಷ್ಟು ಒತ್ತಡ ಇತ್ತು, ಅದು ಅಲ್ಲಿಗೆ ಆಗಬೇಕಂತೇಳಿ. ಏನಂದರೆ ಯಾತ್ರಿ ನಿವಾಸ ಬೇಡ, ಈ ದುಡ್ಡಿನಲ್ಲಿ ಪೈಪ್ಲೈನ್ ಮತ್ತು ನಮಗೆ ವಾಟರ್ ಟ್ಯಾಂಕ್ ಮಾಡಿ ಅಂತೇಳಿ ಬದಲಾದ ಪ್ರಸ್ತಾವಕ್ಕೆ ಅದು ಎಷ್ಟೇ ಆದರೂ ಅವಕಾಶ ಮಾಡಿ ಕೊಡದೆ ಬಹುಶಃ ಅದು ಬೆನ್ನೆ ಹಿಂದೆ ಬಿದ್ದು ಬಹುಶಃ ಪ್ರಾರಂಭ ಮಾಡಿ ಕಟ್ಟಡ ಖಾತೆ ಸುಸಜ್ಜಿತವಾದ ಒಂದು ಇವತ್ತು ಯಾತ್ರಿ ನಿವಾಸ ಕೂಡ ಇವತ್ತು ಆಗಿದೆ. ಮುಂದಿನ ದಿನಗಳಲ್ಲಿ ಕೂಡ ಏನಾದರೂ ಬೇಕು ಸಹಕಾರ ಬೇಕಾದಲ್ಲಿ ನಾವೆಲ್ಲ ಮುಂದೆ ನಿಂತು ನಮ್ಮೆಲ್ಲ ರೀತಿಯ ಸಹಕಾರ ಖಂಡಿತವಾಗಿ ನಾನು ಕೊಡ್ತಂತ ಹೇಳಿಕೊಳ್ತಾ ಮತ್ತು ನಮ್ಮ ಆಡಳಿತ ಮುಖ್ಯಸ್ಥರಿಗೂ, ಕೋಶಾಧಿಕಾರಿಗೂ, ಮಹಿಳಾ ಅಧ್ಯಕ್ಷರಿಗೂ, ಸರ್ ನಮ್ಮೆಲ್ಲ ಹಿರಿಯ ಸದಸ್ಯರಿಗೂ, ಬಹುಶಃ 3 ಅಧ್ಯಕ್ಷ ಸದಾಶಿವ ಉಲಾಲ್ ಅವರಿಗೂ, ಬಹುಶಃ ನಮ್ಮ ಪವನ್ ಅಂತ ಎಲ್ಲ ನಮ್ಮ ಸದಸ್ಯರು ಬಾಲ ಸದಸ್ಯರಿದ್ದು ಎಲ್ಲರಿಗೂ ಕೂಡ ನನ್ನ ವಿಶೇಷವಾದ ಅಭಿನಂದನೆ ಶುಭ ಸಲ್ಲಿಸಿ ನಿಮ್ಮೆಲ್ಲರ ಆಶೀರ್ವಾದ ನಾನು ಬೇಡಿಕೊಂಡು ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.